ಪದವೀಧರ ಕ್ಷೇತ್ರದ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮೈತ್ರಿಯಲ್ಲಿ ಇನ್ನೂ ಕೂಡ ಗೊಂದಲ ಬಗೆಹರಿದಿಲ್ಲ. ದೋಸ್ತಿ ಪಕ್ಷಗಳ ನಡುವೆ ಈ ಸಂಬಂಧ ಸದ್ಯ ಒಂದಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗಿರುವಂಥದ್ದು. 4 ಕ್ಷೇತ್ರಗಳಿಗೆ ಪದವೀಧರ ಕ್ಷೇತ್ರದ ಚುನಾವಣೆ ನಡೆಯೋದಕ್ಕಿದೆ. ಪದವೀಧರರ ಚುನಾವಣೆಗೆ ಈಗಾಗಲೇ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಕೂಡ ಮಾಡಲಾಗಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರವನ್ನು JDSಗೆ ಬಿಟ್ಟುಕೊಟ್ಟಿದೆ ಬಿಜೆಪಿ. ಆದರೆ JDSನವರು ನಮಗೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಬೇಡ, ಆಗ್ನೇಯ ಪದವೀಧರ ಕ್ಷೇತ್ರ ಬೇಕು ಅಂತ ಇದ್ದಾರೆ. ಆಗ್ನೇಯ ಪದವೀಧರ ಕ್ಷೇತ್ರದ ಮೇಲೆ ದಳಪತಿಗಳ ಕಣ್ಣಿದೆ. ಈಗಾಗಲೇ ಕ್ಷೇತ್ರ ಬದಲಾಯಿಸುವಂತೆ ಹೈಕಮಾಂಡ್ ಜೊತೆಯಲ್ಲೂ ಕೂಡ ಚರ್ಚೆಯನ್ನು ಮಾಡಲಾಗಿದೆ. ಅಮಿತ್ ಶಾ ಅವರನ್ನು ಭೇಟಿಯಾಗಿ HD ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ. ನಮಗೆ ಆಗ್ನೇಯ ಪದವೀಧರ ಕ್ಷೇತ್ರ ಬೇಕು ಅಂತೇಳಿ. ರಾಜ್ಯ ಬಿಜೆಪಿ ನಾಯಕರ ಮೇಲೆ ಸದ್ಯ HDK ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಅಸಮಾಧಾನವನ್ನು ಹೊಂದಿರುವಂಥದ್ದು, ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಗೊಂದಲ, ಅಸಮಾಧಾನ, ಈ ಬೇಗುದಿ ಇದನ್ನೆಲ್ಲ ಬಗೆಹರಿಸಿ ಅಂತೇಳಿ ಈಗಾಗಲೇ ಹೈಕಮಾಂಡ್ ಕದವನ್ನು ಕೂಡ ತಟ್ಟಿರುವಂಥದ್ದು ಕುಮಾರಸ್ವಾಮಿ ಅವರು. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಮಂಜುನಾಥ್? ನವೀನ್, ರಾಜ್ಯದಲ್ಲಿ ಏನು ಜೂನ್ನಲ್ಲಿ ನಡೆಯುವಂಥ 4 ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳ ವಿಧಾನ ಪರಿಷತ್ನ ಚುನಾವಣೆ ಏನಿದೆ, 2 ಪದವೀಧರ ಮತ್ತು 2 ಶಿಕ್ಷಕರ ಕ್ಷೇತ್ರ, ಈ ಒಂದು ಚುನಾವಣೆಗೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ 3 ಕ್ಷೇತ್ರಗಳಿಗೆ ಟಿಕೆಟನ್ನು ಅನೌನ್ಸ್ ಮಾಡಿದೆ. ಒಂದು ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಏನಿದೆ, ಇದನ್ನು JDSಗೆ ಬಿಟ್ಕೊಡ್ಲಿಕ್ಕೆ ತೀರ್ಮಾನವನ್ನು ಈಗ ಬಿಜೆಪಿ ತೆಗೆದುಕೊಂಡಿರುವಂಥದ್ದು. ಆದರೆ ಬಿಜೆಪಿ ಏನಕ್ಕೆ ಈ ಒಂದು ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದೆ JDSಗೆ ಅಂದರೆ, ಹಿಂದೆ ಕೂಡ JDSನಲ್ಲಿದ್ದಂಥ ಪುಟ್ಟಣ್ಣವರು ಗೆದ್ದಿದ್ರು. ಹಾಗಾಗಿ JDS ಕ್ಷೇತ್ರ, ಹಾಗಾಗಿ ಇವರಿಗೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರವೇ ಸ್ಪರ್ಧೆ ಮಾಡಲಿ ಅನ್ನೋ ಕಾರಣಕ್ಕೆ ಬಿಟ್ಕೊಟ್ಟಿರುವಂಥದ್ದು. ಆದರೆ JDS ನಾಯಕರು ಇಲ್ಲಿ ತಮ್ಮ ಒಂದು ಪ್ರಬಲವಾದಂಥ ಅಭ್ಯರ್ಥಿ ಇಲ್ಲ, ಯಾಕಂದರೆ ಚುನಾವಣೆ ತಯಾರಿ ಮಾಡಲಿಕ್ಕೆ ಒಂದು ಸಮಯ ಕೂಡ ಬೇಕಾಗುತ್ತೆ. ಆದರೆ ಈಗ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ಪುಟ್ಟಣ್ಣವ್ರ ವಿರುದ್ಧ ಸ್ಪರ್ಧೆ ಮಾಡುವಂಥ ಸ್ಟ್ರಾಂಗ್ ಕ್ಯಾಂಡಿಡೇಟ್ನಲ್ಲಿ JDSನಲ್ಲಿ ಇಲ್ಲ. ಹಾಗಾಗಿ ತಮಗೆ ಆಗ್ನೇಯ ಪದವೀಧರ ಕ್ಷೇತ್ರವನ್ನು ಕೊಟ್ಟರೆ ಸೂಕ್ತ ಅನ್ನೋದನ್ನು ಹೈಕಮಾಂಡ್ ಗಮನಕ್ಕೆ ತಂದಿರುವಂಥದ್ದು. ಈಗಾಗಲೇ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಚರ್ಚೆ ಮಾಡಿದರೆ, ಜೊತೆಗೆ ಏನು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ದಾವಣಗೆರೆ, ಚಿತ್ರದುರ್ಗ ಈ ಒಂದು ಭಾಗದಲ್ಲಿ JDS ಪ್ರಬಲವಾಗಿದೆ. ಜೊತೆಗೆ ಹಾಲಿ ಬಿಜೆಪಿ MLC ಆಗಿರುವಂಥ MLC ಕೂಡ ಏನು ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟನ್ನು ಆಗ್ತಾ ಇದ್ದಾರೆ. ಹಾಗಾಗಿ ಈ ಕ್ಷೇತ್ರವನ್ನು ತಮಗೆ ಕೊಟ್ಟರೆ ಸೂಕ್ತ, ನಾವು ಈಸಿಯಾಗಿ ಗೆಲ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಿಟ್ಟಿನಲ್ಲಿ ತಮ್ಮ ಜೊತೆ ಯಾವುದೇ ರೀತಿಯ ಚರ್ಚೆ ಮಾಡದೆ ನೇರವಾಗಿ ಈ ರೀತಿಯ ಹೆಸರುಗಳನ್ನು ಶಿಫಾರಸು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕ್ಷೇತ್ರವನ್ನು, ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಏನಿದೆ ಆ ಕ್ಷೇತ್ರವನ್ನು ಬಿಜೆಪಿಯಿಂದನೇ ಸ್ಪರ್ಧೆ ಮಾಡಲಿ, ಆಗ್ನೇಯ ಪದವೀಧರ ಕ್ಷೇತ್ರವನ್ನು JDSಗೆ ಬಿಟ್ಕೊಡ್ಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿವರೆಗೂ ಕೂಡ ಇನ್ನೇನು ಚುನಾವಣೆಗೆ 2 ತಿಂಗಳು ಬಾಕಿ ಇದೆ. ಇಲ್ಲಿವರೆಗೂ ಈ ಒಂದು ಏನು ಕಾನ್ಸ್ಟಿಟ್ಯೂನ್ಸಿ ಅಂದರೆ ಯಾರಿಗೂ ಕೊಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಒಂದು ಕಡೆ ಬಿಜೆಪಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ರು ಕೂಡ ಅವರು ಕ್ಯಾಂಪೇನ್ ಮಾಡಬೇಕೋ ಬೇಡ ಅನ್ನೋ ಗೊಂದಲದಲ್ಲಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಕೂಡ ಶಿಕ್ಷಕರ ಕ್ಷೇತ್ರದ ಸಿದ್ಧತೆ ಕೂಡ JDS ಮಾಡ್ಕೊಂಡಿಲ್ಲ. ಹಾಗಾಗಿ ಈಗ ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಇಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಯಾಕಂದರೆ JDS ತಮ್ಮ ಪ್ರಾಬಲ್ಯವಂಥ ಕ್ಷೇತ್ರವನ್ನು ಕೊಟ್ಟರೆ ತಮಗೆ ಅನುಕೂಲ ಅನ್ನೋದು ಅವ್ರ ವಾದ ಆಗಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಇನ್ನೊಂದು ಅಂದರೆ ಕಾದು ನೋಡಬೇಕಾಗಿರುವಂಥದ್ದು. ನವೀನ್, ಮಂಜುನಾಥ್, ಈಗಾಗಲೇ ಬಿಜೆಪಿ ಅಭ್ಯರ್ಥಿಯನ್ನ ಅಲ್ಲಿ ಘೋಷಣೆ ಮಾಡಿ ಆಗಿದೆ. ಹೀಗಾಗಿ ಕುಮಾರಸ್ವಾಮಿ ಅವರು ಈಗ ಹೋಗಿ ಅಮಿತ್ ಶಾ ಅವರ ಹತ್ರ ಭೇಟಿಯಾದಂತಹ ಸಂದರ್ಭದಲ್ಲಿ ಅವರೇನಾದರೂ ಭರವಸೆ ಕೊಟ್ಟಿದ್ದಾರಾ? ನವೀನ್, ಈಗಾಗಲೇ ಈ ಒಂದು ಕ್ಷೇತ್ರಕ್ಕೆ ಸುರೇಶ್ ಎಂಬ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರುವಂಥದ್ದು. ಯಾಕಂದರೆ ಈ ಅಲ್ಲಿ ತಮ್ಮೇಶ್ ಗೌಡ ಏನಿದ್ದಾರೆ ಅವರು ವಿಧಾನಸಭೆಗೆ ಆಯ್ಕೆ ಆಗೋ ನಿಟ್ಟಿನಲ್ಲಿ ಏನು MLC ಟಿಕೆಟ್ ಬೇಡ, ನಾನು ವಿಧಾನಸಭೆಗೆ ನೇರವಾಗಿ ಆಯ್ಕೆ ಆಗ್ತೀನಿ ಅನ್ನೋ ಮಾತನ್ನೇ ಹೇಳಿರುವಂಥದ್ದು. ಹಾಗಾಗಿ ಏನು ಕುಮಾರಸ್ವಾಮಿ ಅವರು ಜೊತೆಗೆ ನಿಖಿಲ್ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡ್ತಾರೆ. ಜೊತೆಗೆ ಇಲ್ಲಿರುವಂಥ ಏನು ವಾತಾವರಣ ಏನಿದೆ, ಅದರಲ್ಲೂ ತುಮಕೂರು ಆಗಿರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ JDS ಬೆಲ್ಟ್ ಆಗಿರುವಂಥದ್ದು. ಜೊತೆಗೆ ಇಲ್ಲಿ JDS ಅಭ್ಯರ್ಥಿ ಹಿಂದೆ ಚೌಡರೆಡ್ಡಿ ತೋಪಲ್ಲಿ ಅವರು ಗೆದ್ದಿದ್ರು. ಹಾಗಾಗಿ ಈ ಕ್ಷೇತ್ರವನ್ನು ತಮಗೆ ಬಿಟ್ಟುಕೊಟ್ಟರೆ ತಮ್ಮ ಪಕ್ಷಕ್ಕೆ ಅನುಕೂಲ, ಜೊತೆಗೆ ನಮಗೂ ಕೂಡ ಗೆಲ್ಲಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಆದರೆ ಹೈಕಮಾಂಡ್ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ರಾಜ್ಯ ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡಿ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಆದರೆ ಇನ್ನೂ ಕೂಡ ಸ್ಪಷ್ಟವಾದಂಥ ನಿರ್ಧಾರವನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ತೆಗೆದುಕೊಂಡಿಲ್ಲ. ಹಾಗಾಗಿ ಈ ಒಂದು ಗೊಂದಲ ಇನ್ನೂ ಕೂಡ ಮುಂದುವರಿತಾ ಇರುವಂಥದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.